ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಯಾವಾಗ ಶುರುವಾಗುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾ ಕೂತಿದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಅನ್ನ ನೋಡುವಂತ ಪ್ರೇಕ್ಷಕ ವರ್ಗ ತುಂಬಾ ಡಿಫ್ರೆಂಟ್ ಆಗಿದೆ. ಒಂದಷ್ಟು ಜನ ಬಿಗ್ ಬಾಸ್ ಅನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡ್ತಾರೆ. ಅಂದ್ರೆ ಒಂದರಿಂದ 1.5 ಗಂಟೆಗಳ ಕಾಲ ಇದನ್ನ ಕಂಟಿನ್ಯೂಸ್ ಆಗಿ ನೋಡಿಕೊಂಡು ಏನೋ ಒಂದು ಮನಸ್ಸಿಗೆ ಖುಷಿ ಸಿಗುತ್ತೆ, ಇಂಥ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಇನ್ನೊಂದಷ್ಟು ಜನ ಸ್ಪರ್ಧಿಗಳಿಗಾಗಿಯೇ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಅಂದ್ರೆ ಯಾವ ಒಂದು ಸ್ಪರ್ಧಿ ವಿನ್ ಆಗಬೇಕು, ಅವರ ನೆಚ್ಚಿನ ಸ್ಪರ್ಧಿಗೋಸ್ಕರ ಪ್ರತಿದಿನ ಟಿವಿ ಮುಂದೆ ಕೂತು ಬಿಗ್ ಬಾಸ್ ಅನ್ನ ನೋಡುವಂತ ಪ್ರೇಕ್ಷಕ ವರ್ಗ ಇರುವಂಥದ್ದು. ಇನ್ನೊಂದು ಜನ ಇದ್ದಾರೆ, ಕಿಚ್ಚ ಸುದೀಪ್ಗೋಸ್ಕರನೇ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಸೊ ಯಾವಾಗ ಕಿಚ್ಚ ಸುದೀಪ್ ಬರ್ತಾರೆ, ಸ್ಯಾಟರ್ಡೇ ಸಂಡೇ ಕಿಚ್ಚ ಸುದೀಪ್ ಯಾವ ಒಂದು ಔಟ್ಫಿಟ್ ನಲ್ಲಿ ಬರ್ತಾರೆ, ವಿಶೇಷತೆ ಏನು, ಯಾರಿಗೆಲ್ಲ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ಯಾರಿಗೆಲ್ಲ ಒಂದು ಪಾಠವನ್ನ ಕಲಿಸ್ತಾರೆ, ಅವರ ಒಂದು ಮಾತುಗಳಾಗಿರ್ಬೋದು, ಒಂದಷ್ಟು ಟ್ರೋಲ್ ಕೂಡ ಆಗುತ್ತೆ. ಒಂದಷ್ಟು ಗೆಳೆತನದ ಬಗ್ಗೆ ಹೇಳೋದಾಗಿರ್ಬೋದು, ಅಥವಾ ಪ್ರೀತಿಯ ಬಗ್ಗೆ ಹೇಳೋದಾಗಿರ್ಬೋದು, ಜೀವನದ ಪಾಠದ ಬಗ್ಗೆ ಹೀಗೆ ಹೇಳ್ತಾರೆ. ಇವೆಲ್ಲವೂ ಕೂಡ ಒಂದಷ್ಟು ವೈರಲ್ ಕೂಡ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಫ್ಯಾನ್ಸ್ ಕೂಡ ಬಿಗ್ ಬಾಸ್ನ ತಪ್ಪದೇ ನೋಡ್ತಾರೆ. ಅಷ್ಟೇ ಅಲ್ಲ, ಕಿಚ್ಚ ಸುದೀಪೇ ಲಾಸ್ಟ್ ಸೀಸನ್ ಅಲ್ಲಿ ಹೇಳಿದರು, ಸೊ ಕೇವಲ ಬಿಗ್ ಬಾಸ್ ನನಗೊಂದು ಸೈಡ್ ಪ್ರಾಜೆಕ್ಟ್ ಅಲ್ಲ, ಬದಲಾಗಿ ಇದೊಂದು ನನ್ನ ಮನೆ, ಸೊ ನಾನಿಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ಅನ್ನುವಂಥ ವಿಚಾರವನ್ನ ಸೊ ಕಿಚ್ಚ ಸುದೀಪ್ ಅವರು ಸೀಸನ್ 1ರಿಂದ ಕೂಡ ಈ ಒಂದು ಬಿಗ್ ಬಾಸ್ ಶೋವನ್ನ ಹೋಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲ ಸ್ಪರ್ಧಿಗಳನ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು, ಪ್ರತಿದಿನ ಏನೇನು ನಡೆಯುತ್ತೆ ಎಲ್ಲವನ್ನ ನೋಡಿಕೊಂಡು ಸ್ಯಾಟರ್ಡೇ ಸಂಡೇ ಒಂದು ತೀರ್ಪನ್ನ ಕೊಡ್ತಾರೆ. ಒಂದಷ್ಟು ಜನರನ್ನ ಮನೆಯಿಂದ ಹೊರಗೆ ಕಳಿಸುವಂಥ ಕೆಲಸವನ್ನ ಮಾಡ್ತಾರೆ, ಒಂದಷ್ಟು ಜನರಿಗೆ ತಿದ್ದಿ ಬುದ್ಧಿ ಹೇಳುವಂಥ ಕೆಲಸವನ್ನ ಕೂಡ ಮಾಡ್ತಾರೆ. ಇದರಿಂದ ಜನರಿಗೂ ಕೂಡ ಈ ಒಂದು ಶೋ ಇಷ್ಟ ಆಗುತ್ತೆ. ಹಾಗಾಗಿ ಪ್ರೇಕ್ಷಕ ವರ್ಗ ಅಂತ ಬಂದಾಗ ಬಿಗ್ ಬಾಸ್ ಅನ್ನ ಹೇಟ್ ಮಾಡುವವರು ಕೂಡ ಬಿಗ್ ಬಾಸ್ ಶುರುವಾದಾಗ ಟಿವಿ ಮುಂದೆ ಕೂರೋದನ್ನ ನಾವು ನೋಡಿದ್ದೀವಿ. ಸೊ ಹೇಟ್ ಮಾಡೋರಾಗಿರ್ಬೋದು ಅಥವಾ ಇಷ್ಟಪಡೋರು ಬಿಗ್ ಬಾಸ್ ಅನ್ನ ನೋಡ್ತಾರೆ. ಹಾಗಾಗಿ ಬಿಗ್ ಬಾಸ್ಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಸೊ ಇನ್ನೇನು 1-2 ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಅದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಂಟೆಸ್ಟೆಂಟ್ಗಳು ಆಲ್ರೆಡಿ ಫೈನಲ್ ಆಗಿದ್ದಾರೆ. ಒಂದಷ್ಟು ಜನ ಆಲ್ರೆಡಿ ಈಗ ಪ್ಯಾಕಿಂಗ್ ಅನ್ನ ಮುಗಿಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಕಿರುತೆರೆ ಆಗಿರ್ಬೋದು, ಹಿರಿತೆರೆಯಲ್ಲಾಗಿರ್ಬೋದು, ಅಥವಾ ವಿಲನ್ಗಳಾಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಥವಾ ಕಾಮನ್ ಕಂಟೆಸ್ಟೆಂಟ್ಗಳು ಯಾರು ಬರ್ತಾರೆ ಅನ್ನುವಂಥದ್ದು ನಾವು ಊಹಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಇಂಥ ಫೀಲ್ಡಿಂದ ಒಂದಷ್ಟು ಜನ ಬರಬಹುದು, ಸೋಷಿಯಲ್ ಮೀಡಿಯಾದಿಂದ ಒಂದಷ್ಟು ಜನ ಬರ್ಬೋದು. ವಿವಾದಾತ್ಮಕವಾಗಿ ಯಾರು ಹೆಚ್ಚು ಟ್ರೋಲ್ ಆಗಿರ್ತಾರೋ ಅಥವಾ ಹೆಚ್ಚು ಸದ್ದು ಮಾಡಿರ್ತಾರೋ ಅವರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಆಲ್ರೆಡಿ ಬಿಗ್ ಬಾಸ್ ಟೀಮ್ ಒಂದಷ್ಟು ಜನರನ್ನ ಫೈನಲ್ ಮಾಡಿ ಸೊ ಅವರನ್ನು ಮನೆಗೆ ಕಳಿಸುವಂಥದ್ದು, ಅಂದರೆ ಬಿಗ್ ಬಾಸ್ ಮನೆಗೆ ಕಳುಹಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲರೂ ಕೂಡ ಒಂದಷ್ಟು ಜನ ಒಪ್ಪಿಗೆಯನ್ನು ತೋರಿಸಿ ಅವರ ಮನೆಯಿಂದ ಅವ್ರ ಬಟ್ಟೆಗಳನ್ನು ಪ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರ ನಡುವೆ ಒಂದು ಕಡೆ ಯಾರು ಕಂಟೆಸ್ಟೆಂಟ್ಗಳು ಬರ್ಬೋದು ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಬಾರಿ ಕಿಚ್ಚ ಸುದೀಪೇ ಇರ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಯಾಕಂತಂದರೆ ಈಗ ಬಿಗ್ ಬಾಸ್ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದಕ್ಕೆ ಒಂದಷ್ಟು ವರ್ಷಗಳ ಕಾಲ ಎಗ್ರಿಮೆಂಟ್ ಅಂತ ಇರುತ್ತೆ. ಅಂದರೆ ಇಷ್ಟು ವರ್ಷಗಳ ಕಾಲ ನೀವು ಈ ಒಂದು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ವರ್ಷಗಳ ಕಾಲ ನೀವು ಈ ಒಂದು ಜಡ್ಜಸ್ ಸೀಟ್ನಲ್ಲಿ ಇರಬೇಕಾಗತ್ತೆ, ಇಷ್ಟು ದಿನಗಳ ಕಾಲ ಅನ್ನುವಂಥ ಒಂದಷ್ಟು ಎಗ್ರಿಮೆಂಟ್. ಅಂದರೆ ನಾವು ಕಿರುತೆರೆಗೆ ಅಥವಾ ಒಂದು ಸಿನಿಮಾಗೆ ಯಾವ ರೀತಿಯಾಗಿ ಎಗ್ರಿಮೆಂಟ್ ಮಾಡ್ತೀವೋ ಅದೇ ರೀತಿಯಾಗಿ ಇವುಗಳಿಗೂ ಕೂಡ ಇರುವಂಥದ್ದು. ಸೊ ಹಾಗಾಗಿ ಕಿಚ್ಚ ಸುದೀಪ್ಗೂ ಕೂಡ ಇದು ಇದ್ದೇ ಇರುತ್ತೆ. ಸೊ 10 ಸೀಸನ್ಗಳನ್ನು ಇವರು ಹೋಸ್ಟ್ ಮಾಡಿರುವಂಥದ್ದು. ಬಿಗ್ ಬಾಸ್ ಸೀಸನ್ 1ರಿಂದ ಹಿಡಿದು ಬಿಗ್ ಬಾಸ್ ಸೀಸನ್ 10 ಆಗಿರ್ಬೋದು ಅಥವಾ OTT ಇವೆಲ್ಲವನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದಾಗಿರ್ಬೋದು, ಕಂಪ್ಲೀಟ್ ಜವಾಬ್ದಾರಿ ಕಿಚ್ಚನ ಮೇಲಿರುತ್ತೆ. ಈಗ ಕಿಚ್ಚ ಸುದೀಪ್ 11ನೇ ಸೀಸನ್ಗೂ ಬರ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ಎಗ್ರಿಮೆಂಟ್ ಇರಬಹುದು. ಸೊ ಈ ಬಾರಿ ಕೂಡ ಕಿಚ್ಚ ಸುದೀಪ್ ಎಗ್ರಿಮೆಂಟ್ಗೆ ಸೈನ್ ಹಾಕಿರ್ಬೋದಾ, ಬರ್ತಾರಾ, ಅಥವಾ ಬೇರೆ ಅವರ ಒಂದು ಸಿನಿಮಾ ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಆಗಿದ್ದಾರಾ, ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರಾ, ಒಂದಷ್ಟು ಸಿನಿಮಾಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದೆ, ಸಿನಿಮಾದಲ್ಲೂ ಕೂಡ ಅವರು ನಟಿಸ್ತಾ ಇದ್ದಾರೆ, ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇರಬಹುದಾ, ಬಿಗ್ ಬಾಸ್ ಸೀಸನ್ಗೆ ಅಂದರೆ ಸೀಸನ್ 11ಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಸಾಕಷ್ಟು ಬರ್ತಾ ಇದೆ. ಆದರೆ ಬಲ್ಲ ಮೂಲಗಳಿಂದ ಈ ಬಾರಿ ಕೂಡ ಕಿಚ್ಚ
ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರ. ಯಾಕಂತಂದರೆ ಬಿಗ್ ಬಾಸ್ಗೆ ಬೇರೆ ಯಾರೇ ಒಬ್ಬ ನಿರೂಪಕರು ಬಂದರೂ ಕೂಡ ಅವ್ರು ಎಷ್ಟೇ ಅದ್ಭುತವಾಗಿ ಮಾಡಿದ್ರೂ ಕೂಡ ಕಿಚ್ಚ ಸುದೀಪ್ ಅವರ ಮುಂದೆ ಏನೂ ಅಲ್ಲ ಅನ್ನುವಂಥದ್ದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ತಾರೆ. ಯಾಕಂತಂದರೆ ಈಗ ವೀಕೆಂಡ್ ವಿತ್ ರಮೇಶ್ ಅಂತ ಬಂದರೆ ಅದು ರಮೇಶ್ ಅರವಿಂದ್ ಅವರೇ ನಡೆಸ್ಕೊಡ್ಬೇಕು. ಅದರ ಬದಲಾಗಿ ಬೇರೆಯವ್ರು ನಡೆಸ್ಕೊಟ್ರೆ ಆ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಅದೇ ಬೇರೆ ಈಗ ಸರಿಗಮಪ್ಪ ಅಂತ ಬಂದಾಗ ನಾವಲ್ಲಿ ಅನುಶ್ರೀ ಅವರನ್ನೇ ನೋಡೋದಕ್ಕೆ ಇಷ್ಟಪಡ್ತೀವಿ. ಆ ಪ್ಲೇಸನ್ನು ಬೇರೆ ಯಾರಾದರೂ ತೆಗೆದುಕೊಂಡ್ರೆ TRP ಕಡಿಮೆ ಆಗಿರೋದನ್ನು ಕೂಡ ನೋಡಿದ್ದೀವಿ, ಅಥವಾ ಬೇರೆ ಯಾರಿಗೂ ಅಷ್ಟೊಂದ್ರ ಮಟ್ಟಿಗೆ ನಾವು ಇಷ್ಟಪಡುವಂಥದ್ದು ನೋಡೋದಿಲ್ಲ. ಸೊ ಯಾವ್ಯಾವ ಕಾರ್ಯಕ್ರಮಕ್ಕೆ ಜನ ಯಾವುದಕ್ಕೆ ಸೆಟ್ ಆಗಿದ್ದಾರೋ ಬೇರೆ ಬದಲಾವಣೆ ಆದಾಗ ಅದನ್ನು ಯಾರು ನಾರ್ಮಲ್ ಆಗಿ ವೀಕ್ಷಕರು ಒಪ್ಪೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವ್ರಿಗೂ ಬಿಗ್ ಬಾಸನ್ನು ಬಿಡೋದಕ್ಕೆ ಇಷ್ಟ ಇಲ್ಲ, ಹಾಗೆ ಬಿಗ್ ಬಾಸ್ ಟೀಮ್ಗೂ ಕೂಡ ಕಿಚ್ಚ ಸುದೀಪನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ವೀಕ್ಷಕರಿಗೂ ಕೂಡ ಕಿಚ್ಚ ಸುದೀಪೇ ಬೇಕು. ಸೊ ಸ್ನೇಹಿತರೆ, ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ನಿರೂಪಕ ಯಾರಾಗಿರ್ಬೋದು ಅಥವಾ ಹೋಸ್ಟ್ ಯಾರು ಮಾಡ್ಬೋದು? ಕಿಚ್ಚ ಸುದೀಪ್ ಅವರೇ ಮಾಡ್ತಾರಾ? ಬದಲಾಗಿ ಯಾರು ಮಾಡಬಹುದು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.